ವಿಶ್ವ ಯುದ್ಧಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಇತಿಹಾಸದ ಪುಸ್ತಕಗಳಲ್ಲಿ ನಾವು ಓದಿದ ಕಥೆಗಳು ಅಲ್ವಾ. 1914ರಿಂದ 1918 ಮತ್ತೆ 1939ರಿಂದ 1945. ಆದರೆ ನಾವು ಓದಿರೋದು ಕಥೆಯ ಒಂದು ಭಾಗ ಅಷ್ಟೇ. ಆ ಮಹಾ ಸಮರಗಳ ಹಿಂದೆ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸ್ಬಿಟ್ಟ ರಹಸ್ಯ ಒಪ್ಪಂದಗಳು, ಗುಪ್ತ ಯೋಜನೆಗಳು, ಮುಚ್ಚಿಟ್ಟ ಸತ್ಯಗಳು, ಹೀಗೆ ಒಂದು ಬೇರೆ ಪ್ರಪಂಚ ಅಡಗಿದೆ. ಹಾಗಿದ್ರೆ ಆ ರಹಸ್ಯಗಳೇನು ಅಲ್ವಾ? ನಾವೆಲ್ಲ ಓದಿದ ಇತಿಹಾಸ ಅನ್ನೋದು ಒಂದು ಕಥೆಯಾದ್ರೆ ಅದರ ನೆರಳಲ್ಲಿ ಅಡಗಿರೋ ಸತ್ಯಗಳು ಯಾವುವು? ತೆರೆಮರೆಯಲ್ಲಿ ಎಂತೆಂಥ ಒಪ್ಪಂದಗಳಾದ್ವು? ಟೆಕ್ನಾಲಜಿ ರೇಸ್ ಹೇಗಿತ್ತು? ಗೂಢಚಾರರ ಆಟಗಳು ಹೇಗಿದ್ವು? ಬನ್ನಿ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಆ ರಹಸ್ಯಗಳ ಆಳಕ್ಕೆ ಒಮ್ಮೆ ಇಳಿದು ನೋಡೋಣ. ನಮ್ಮ ಈ ಹುಡುಕಾಟದಲ್ಲಿ ನಾವು 5 ಪ್ರಮುಖ ರಹಸ್ಯದ ಪದರಗಳನ್ನ ಒಂದೊಂದಾಗೆ ಬಿಡಿಸಲಿದ್ದೇವೆ. ಮೊದಲು ತೆರೆಮರೆ ಒಪ್ಪಂದಗಳ ಬಗ್ಗೆ ಮಾತಾಡೋಣ. ಆಮೇಲೆ ವಿಜ್ಞಾನವೇ ಒಂದು ಯುದ್ಧ ಭೂಮಿಯಾಗಿ ಬದಲಾದಾಗ ನಡೆದ ಆ ಗೂಢ ತಂತ್ರಜ್ಞಾನದ ಪೈಪೋಟಿಯನ್ನ ನೋಡೋಣ. ನಂತರ ಗೂಢಚಾರರ ನೆರಳಿನ ಯುದ್ಧದ ಕಥೆ. ಅದಾದ್ಮೇಲೆ ಯುದ್ಧದಿಂದ ನಿಜವಾಗ್ಲೂ ಲಾಭ ಮಾಡ್ಕೊಂಡಿದ್ದು ಯಾರು ಅಂತ ತಿಳ್ಕೊಳ್ಳೋಣ. ಕೊನೆಗೆ ಇವತ್ತಿಗೂ ಉತ್ತರ ಸಿಗದ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಸರಿ, ಶುರು ಮಾಡೋಣವಾ? ಸರಿ, ನಮ್ಮ ಮೊದಲ ರಹಸ್ಯ ತೆರೆಮರೆಯ ಒಪ್ಪಂದಗಳು. ನೋಡಿ, ಯುದ್ಧದ ಮೊದಲ ಗುಂಡು ಸದ್ದು ಮಾಡೋದಕ್ಕೂ ಎಷ್ಟೋ ಮುಂಚೆ ಮುಚ್ಚಿದ ಬಾಗಿಲುಗಳ ಹಿಂದೆ ರಹಸ್ಯ ಸಭೆಗಳಲ್ಲಿ ಅದರ ಅಡಿಪಾಯವನ್ನ ಸದ್ದಿಲ್ಲದೆ ಹಾಕಲಾಗಿತ್ತು. ಅಂದ್ರೆ ಯುದ್ಧ ಶುರುವಾಗೋ ಮೊದಲೇ ರಹಸ್ಯಗಳು ಹುಟ್ಕೊಂಡಿದ್ವು. ಜನರ ಮುಂದೆ ಹೇಳಿದ್ದು ಒಂದಾದ್ರೆ ತೆರೆಮರೆಯಲ್ಲಿ ನಡೆದಿದ್ದೇ ಇನ್ನೊಂದು. ನೋಡಿ, ಸಾರ್ವಜನಿಕವಾಗಿ ಹೇಳಿದ್ದು ಇದು ರಾಷ್ಟ್ರೀಯತೆಗಾಗಿ, ನಮ್ಮ ದೇಶಕ್ಕಾಗಿ ಅಂತ. ರಾಜಕೀಯ ಒತ್ತಡ ಇದೆ ಅಂತನೂ ಹೇಳಿದ್ರು. ಆದ್ರೆ ನಿಜವಾಗ್ಲೂ ನಡೆದಿದ್ದೇನು? ಸೈಕ್ಸ್-ಪಿಕೋ ಒಪ್ಪಂದ ಅಂತ ಒಂದು ಸೀಕ್ರೆಟ್ ಡೀಲ್ ಆಯಿತು. ಇದರ ಪ್ರಕಾರ ಮಧ್ಯಪ್ರಾಚ್ಯದ ಸಂಪದ್ಭರಿತ ಪ್ರದೇಶಗಳನ್ನ ಬ್ರಿಟನ್ ಮತ್ತೆ ಫ್ರಾನ್ಸ್ ತಮ್ಮಲ್ಲೇ ಹಂಚ್ಕೊಳ್ಳಕ್ಕೆ ಪ್ಲಾನ್ ಮಾಡ್ಕೊಂಡಿದ್ವು. ಅಂದ್ರೆ ಯುದ್ಧದ ನಿಜವಾದ ಕಾರಣಗಳಲ್ಲಿ ಇದು ಒಂದು, ಆದರೆ ಇದನ್ನ ಮುಚ್ಚಿಟ್ಟಿದ್ರು. ಹಾಗಿದ್ರೆ ಮುಂದಿನ ರಹಸ್ಯಕ್ಕೆ ಹೋಗೋಣ. ಇದು ತಂತ್ರಜ್ಞಾನದ ಪೈಪೋಟಿ. ಯುದ್ಧ ಅಂದ್ರೆ ಕೇವಲ ಸೈನಿಕರ ಹೋರಾಟ ಅಲ್ಲ, ಇಲ್ಲೊಂದು ಸೀಕ್ರೆಟ್ ಟೆಕ್ ವಾರ್ ನಡೀತಿತ್ತು. ಅಕ್ಷರಶಃ ವಿಜ್ಞಾನವೇ ಒಂದು ಯುದ್ಧ ಭೂಮಿಯಾಗಿತ್ತು. ಯಾಕಂದ್ರೆ ಎಲ್ರಿಗೂ ಗೊತ್ತಿತ್ತು, ಯಾರ ಹತ್ರ ಬೆಸ್ಟ್ ಟೆಕ್ನಾಲಜಿ ಇರುತ್ತೋ ಅವರೇ ಯುದ್ಧ ಗೆಲ್ಲೋದು ಅಂತ. ಅದಕ್ಕೋಸ್ಕರ ಒಂದು ಭಯಂಕರ ರೇಸ್ ಶುರುವಾಗಿತ್ತು. ಆ ಪೈಪೋಟಿಯಿಂದ ಯುದ್ಧದ ದಿಕ್ಕನ್ನೇ ಬದಲಿಸಿದ ಕೆಲವು ಅದ್ಭುತ ಆವಿಷ್ಕಾರಗಳು ಹುಟ್ಕೊಂಡವು. ಉದಾಹರಣೆಗೆ ಜರ್ಮನಿಯ V2 ರಾಕೆಟ್ ಯೋಜನೆ. ಆ ಕಾಲಕ್ಕೆ ಅದೊಂದು ದೊಡ್ಡ ಅಚ್ಚರಿ. ಇನ್ನು ಶತ್ರುಗಳ ವಿಮಾನಗಳು ಬರೋದನ್ನ ದೂರದಿಂದಲೇ ಪತ್ತೆ ಹಚ್ಚೋಕೆ ರೇಡಾರ್ ಸಿಸ್ಟಮ್ಸ್ ಬಂತು. ಅಷ್ಟೇ ಅಲ್ಲ, ಶತ್ರುಗಳ ರಹಸ್ಯ ಸಂದೇಶಗಳನ್ನ ಡಿಕೋಡ್ ಮಾಡೋಕೆ ಕೋಡ್ ಬ್ರೇಕಿಂಗ್ ಮಷಿನ್ಗಳು ಕೂಡ ತಯಾರಾದವು. ಇವೆಲ್ಲವೂ ಯುದ್ಧದ ಫಲಿತಾಂಶದ ಮೇಲೆ ನೇರವಾಗಿ ಪ್ರಭಾವ ಬೀರ್ತು. ಆದರೆ ಇವೆಲ್ಲವನ್ನೂ ಮೀರಿಸುವಂತಹ, ಇಡೀ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಇದ್ದಂತಹ ಇತಿಹಾಸದ ಅತಿ ದೊಡ್ಡ ರಹಸ್ಯವೊಂದು ಸದ್ದಿಲ್ಲದೆ ರೂಪುಗೊಳ್ತಿತ್ತು. ಅದೇ ಮ್ಯಾನ್ಹ್ಯಾಟನ್ ಪ್ರಾಜೆಕ್ಟ್. ಅಣುಬಾಂಬ್ ತಯಾರಿಸೋಕೆ ಅಮೆರಿಕ ಕೈಗೊಂಡಿದ್ದ ಒಂದು ಟಾಪ್ ಸೀಕ್ರೆಟ್ ಯೋಜನೆ. ಎಂಥ ಸೀಕ್ರೆಟ್ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಸಾವಿರಾರು ವಿಜ್ಞಾನಿಗಳಲ್ಲಿ ಹಲವರಿಗೆ ತಾವು ಏನ್ ಮಾಡ್ತಿದ್ದೀವಿ ಅಂತ ಪೂರ್ತಿಯಾಗಿ ಗೊತ್ತೇ ಇರಲಿಲ್ಲ. ಕೊನೆಗೆ ಅವರು ಸೃಷ್ಟಿಸಿದ್ದು ಮಾನವ ಇತಿಹಾಸದ ಅತ್ಯಂತ ವಿನಾಶಕಾರಿ ಅಸ್ತ್ರವನ್ನ. ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿ ಯುದ್ಧವನ್ನಂತೂ ನಿಲ್ಲಿಸಿದ್ರು. ಆದರೆ ಆ ಒಂದು ನಿರ್ಧಾರ ಸರಿನಾ ತಪ್ಪಾ ಅನ್ನೋ ಪ್ರಶ್ನೆ ಇವತ್ತಿಗೂ ನಮ್ಮನ್ನ ಕಾಡ್ತಾನೇ ಇದೆ. ಸರಿ, ಟೆಕ್ನಾಲಜಿಯಿಂದ ಈಗ ಮನುಷ್ಯರ ಕಡೆಗೆ ಬರೋಣ. ಇನ್ನೊಂದು ನೆರಳಿನ ಯುದ್ಧ, ಗೂಢಚರ್ಯೆ. ಇಲ್ಲಿ ಬಂದೂಕಿಗಿಂತಲೂ ಮಾಹಿತಿ ಅನ್ನೋದು ತುಂಬಾ ಶಕ್ತಿಶಾಲಿ ಅಸ್ತ್ರವಾಗಿತ್ತು. ಗೊತ್ತಾಯ್ತಾ? ಸ್ಪೈಗಳು, ಇಂಟೆಲಿಜೆನ್ಸ್ ಏಜೆಂಟ್ಗಳು ಇವೆಲ್ಲ ನೆರಳಲ್ಲೇ ನಿಂತು ಇನ್ನೊಂದು ಯುದ್ಧವನ್ನೇ ಮಾಡ್ತಿದ್ರು. ಈ ಗೂಢಚರ್ಯ ಪ್ರಪಂಚದ ಗೇಮ್ ಪ್ಲಾನ್ ಸಿಂಪಲ್ ಆಗಿ 3 ಸ್ಟೆಪ್ಸ್ನಲ್ಲಿತ್ತು. ಸ್ಟೆಪ್ 1, ಶತ್ರುಗಳ ಸೀಕ್ರೆಟ್ ಮೆಸೇಜನ್ನ ಹೇಗೋ ಮಾಡಿ ಹಿಡಿಯೋದು. ಸ್ಟೆಪ್ 2, ಅದರಲ್ಲಿರೋ ಕೋಡನ್ನ ಬ್ರೇಕ್ ಮಾಡೋದು. ಮತ್ತು ಸ್ಟೆಪ್ 3, ಆ ಮಾಹಿತಿಯನ್ನ ಬಳಸಿ ಯುದ್ಧದ ಗತಿಯನ್ನೇ ಬದಲಿಸಿಬಿಡೋದು. ಬ್ರಿಟನ್, ಜರ್ಮನಿ, ರಷ್ಯಾ, ಅಮೆರಿಕ ಹೀಗೆ ಎಲ್ಲಾ ದೊಡ್ಡ ದೇಶಗಳು ಈ ನೆರಳಿನ ಯುದ್ಧದಲ್ಲಿ ಪಂಟರ್ಗಳೇ ಆಗಿದ್ವು. ಆದರೆ ಈ ನೆರಳಿನ ಯುದ್ಧ ಕೇವಲ ಗೂಢಚಾರರಿಗೆ ಸೀಮಿತವಾಗಿರಲಿಲ್ಲ. ಹಣ ಮತ್ತು ಅಧಿಕಾರದ ಆಟ ಇದೆಯಲ್ಲ, ಅದು ಕೂಡ ತೆರೆಮರೆಯಲ್ಲೇ ನಡೀತಿತ್ತು. ಹಾಗಿದ್ರೆ ಒಂದು ಕಡೆ ಲಕ್ಷಾಂತರ ಜನ ಸಾಯ್ತಿದ್ರೆ ಇನ್ನೊಂದು ಕಡೆ ಈ ಯುದ್ಧದಿಂದ ಲಾಭ ಮಾಡ್ಕೊಂಡವರು ಯಾರು? ಜಗತ್ತಿನ ಪವರ್ ಬ್ಯಾಲೆನ್ಸ್ ಅನ್ನ ಸೀಕ್ರೆಟ್ ಆಗಿ ಹೇಗೆ ಬದಲಾಯಿಸಲಾಯಿತು? ಬನ್ನಿ, ಈ ಕಾಂಟ್ರವರ್ಷಿಯಲ್ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ಯುದ್ಧ ನಡೀಬೇಕಾದ್ರೆ ಕೆಲವು ದೊಡ್ಡ ಕಂಪನಿಗಳು, ಬ್ಯಾಂಕುಗಳು ತಮ್ಮ ಲಾಭವನ್ನ ಸಿಕ್ಕಾಪಟ್ಟೆ ಹೆಚ್ಚಿಸ್ಕೊಂಡ್ವು ಅನ್ನೋ ಒಂದು ಗಂಭೀರ ಆರೋಪ ಇದೆ. ಇದನ್ನ ವಾರ್ ಪ್ರಾಫಿಟಿಯರಿಂಗ್ ಅಂತಾರೆ. ಇದು ಒಂದು ಕಡೆ ಆದ್ರೆ, ಯುದ್ಧದ ಪರಿಣಾಮವಾಗಿ ಜಗತ್ತಿನ ಭೂಪಟವೇ ಬದಲಾಗಿ ಹೋಯಿತು. ಹಳೆಯ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೆಲ್ಲ ಕುಸಿದ್ಬಿದ್ವು. ಅವುಗಳ ಜಾಗದಲ್ಲಿ ಹೊಸ ದೇಶಗಳು ಹುಟ್ಕೊಂಡ್ವು. ಅಕ್ಷರಶಃ ಒಂದು ನ್ಯೂ ವರ್ಲ್ಡ್ ಆರ್ಡರ್ ಶುರುವಾಯಿತು. ಸರಿ,
ಇಷ್ಟೆಲ್ಲ ಆಯ್ತು. ಈಗ ವರ್ತಮಾನಕ್ಕೆ ಬರೋಣ. ಯುದ್ಧ ಮುಗಿದು ಎಷ್ಟೋ ದಶಕಗಳ ನಂತರ ಒಂದೊಂದೇ ರಹಸ್ಯಗಳು ಈಗ ಹೊರಗೆ ಬರ್ತಿವೆ. ಸರ್ಕಾರಗಳು ತಮ್ಮ ಹಳೆ ದಾಖಲೆಗಳನ್ನು ಡಿಕ್ಲಾಸಿಫೈ ಮಾಡ್ತಿವೆ. ಆದರೆ ಈ ಬಹಿರಂಗವಾದ ಸತ್ಯಗಳು ನಮ್ಮ ಮುಂದೆ ಕೆಲವು ತುಂಬಾನೇ ಕಠಿಣವಾದ ನೈತಿಕ ಪ್ರಶ್ನೆಗಳನ್ನು ತಂದು ನಿಲ್ಲಿಸಿವೆ. ಇವತ್ತಿಗೂ ಈ ಚರ್ಚೆಗಳು ನಡೀತಾನೇ ಇವೆ. ಅಣುಬಾಂಬ್ ಬಳಸಿದ್ದು ನಿಜಕ್ಕೂ ಅನಿವಾರ್ಯವಾಗಿತ್ತಾ? ಸಾಮಾನ್ಯ ಜನರ ಮೇಲೆ ದಾಳಿ ಮಾಡಿದ್ದನ್ನ ಸರಿಯಂತ ಹೇಳೋಕ್ಕಾಗುತ್ತಾ? ಯುದ್ಧ ಕೈದಿಗಳನ್ನ ನಡೆಸ್ಕೊಂಡ ರೀತಿ ಎಷ್ಟರ ಮಟ್ಟಿಗೆ ಸರಿ? ಈ ಪ್ರಶ್ನೆಗಳಿಗೆ ಇವತ್ತಿಗೂ ಸ್ಪಷ್ಟವಾದ ಉತ್ತರ ಸಿಕ್ಕಿಲ್ಲ. ಇತ್ತೀಚೆಗೆ ಹೊರಬಂದಿರೋ ಡಾಕ್ಯುಮೆಂಟ್ಸ್ ನೋಡಿದ್ರೆ ಯುದ್ಧದ ಹಿಂದೆ ನಮಗೆ ಹೇಳಿದ ಕಾರಣಗಳಿಗಿಂತ ಬೇರೆಯ ರಾಜಕೀಯ ಉದ್ದೇಶಗಳಿದ್ವಾ ಅನ್ನೋ ಅನುಮಾನ ಬರೋದು ಸಹಜ. ಹಾಗಾಗಿ ನಾವು ಕೊನೆಗೆ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ವಿಶ್ವಯುದ್ಧಗಳು ಅಂದ್ರೆ ಕೇವಲ ಯುದ್ಧಗಳು, ಸಾವು ನೋವು ಅಷ್ಟೇ ಅಲ್ಲ. ಅವು ಮಾನವನ ಆಲೋಚನಾ ಕ್ರಮ, ನಮ್ಮ ರಾಜಕೀಯ, ನಮ್ಮ ವಿಜ್ಞಾನ, ಹೀಗೆ ಪ್ರತಿಯೊಂದರಲ್ಲೂ ದೊಡ್ಡ ಬದಲಾವಣೆಗಳನ್ನು ತಂದ ಐತಿಹಾಸಿಕ ಘಟನೆಗಳು. ಯುದ್ಧಗಳಂತೂ ಮುಗಿದಿವೆ, ದಶಕಗಳೇ ಕಳೆದೋಗಿವೆ. ಆದರೆ ಒಂದು ಪ್ರಶ್ನೆ ಹಾಗೇ ಉಳಿದಿದೆ. ಎಲ್ಲಾ ರಹಸ್ಯಗಳು ನಿಜವಾಗ್ಲೂ ಹೊರಗೆ ಬಂದಿವೆಯಾ? ಅಥವಾ ಇತಿಹಾಸದ ಕತ್ತಲಲ್ಲಿ ಇನ್ನೂ ಎಷ್ಟೋ ಸತ್ಯಗಳು ಯಾರಿಗೂ ಗೊತ್ತಿಲ್ಲದೆ ಹಾಗೇ ಅಡಗಿ ಕೂತಿವೆಯಾ? ಯೋಚನೆ ಮಾಡಿ.